ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವೀಡಿಯೋದಲ್ಲಿ ಪ್ಯಾಂಟ್ ಪೀಸ್ ಕಟ್ ಮಾಡಾದಮೇಲೆ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡೋದಕ್ಕೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಫಸ್ಟು ಈ ಥರ ಪ್ಯಾಂಟ್ ಪೀಸ್ನ ಹಾಕೋಬೇಕು. ಅಂದರೆ ರೆಡಿ ನಾವು ತೊಗೊಂಡಿರೋ ಪ್ಯಾಂಟ್ನ ಎಷ್ಟು ಪಟ್ಟಿ ಎಷ್ಟು ಅಗಲ ತೊಗೋಬೇಕು ಅನ್ನೋದನ್ನ ಫಸ್ಟ್ ಅಳತೆ ಮಾಡ್ಕೋಬೇಕು. ಅದು ಅಳತೆ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಎಕ್ಸ್ಟ್ರಾ 2 ಇಂಚನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಅದರಲ್ಲಿ ಡಬಲ್ ಫೋಲ್ಡಿಂಗಲ್ಲಿ ನಾವು ಬಟ್ಟೆ ತೊಗೋಬೇಕು. ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಂತರ ನಾವು ಅಳತೆನ ತಗೋಬೇಕು. ಆ ಥರ ಕರೆಕ್ಟಾಗಿ ಅಳತೆ ತೊಗೊಂಡಿದ್ದ ಮೇಲೆ ನಾವು ಅದಕ್ಕೆ 2 ಇಂಚನ್ನ ಆ್ಯಡ್ ಮಾಡಿ ನಾವು ಅಳತೆ ಮಾಡಿ ತೊಗೋಬೇಕು. 2 ಇಂಚನ್ನ ಏನಕ್ಕೆ ಎಕ್ಸ್ಟ್ರಾ ತೊಗೋಬೇಕು ಅಂದರೆ ನಾವು ಅಲ್ಲಿ ಲೇಸ್ನ ಹಾಕ್ತೀವಲ್ಲ, ಆ ಕಡೆ ಸೈಡು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತೀವಿ. ಅದಕ್ಕೋಸ್ಕರ 2 ಇಂಚನ್ನ ನಾವು ಎಕ್ಸ್ಟ್ರಾ ತೊಗೋಬೇಕು. ಇದು ನಾನು ಬಟ್ಟೆನ ಡಬಲ್ ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಅದನ್ನು ನಾನು ಫೋಲ್ಡ್ ಮಾಡಿದ್ದೀನಿ. ಆದರೂ 2 ಇಂಚ್ ಎಕ್ಸ್ಟ್ರಾ ಅಲ್ಲ, 3 ಇಂಚ್ ಎಕ್ಸ್ಟ್ರಾ ಏನೋ ತೊಗೊಂಡಿದ್ದಾರೆ ಬಟ್ಟೆನ. ಇದು ಟೈಲರಿಂಗ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತಾ ಇರೋದು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂತ. ಇದನ್ನು 9 ಇಂಚೇನೋ ತೊಗೊಂಡಿದ್ದಾರೆ ಅವರು. ಟೋಟಲ್ 10 ಇಂಚ್ ತೊಗೋಬೇಕು. ಅಂದರೆ ಉದ್ದ ನೋಡಿ ನಿಮ್ಗೆ ಎಷ್ಟು ಬೇಕು ಅದ್ರ ಮೇಲೆ ಪಟ್ಟಿನ 10 ಇಂಚ್ ತೊಗೊಂಡ್ರೆ 2 ಇಂಚ್ ಅದರಲ್ಲೇ ಫೋಲ್ಡಿಂಗ್ ಮಾಡ್ಕೋಬೋದು ನಾವು. ಇದು 9 ಇಂಚಿದೆ. 9 ಇಂಚಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಇವಾಗ ನಾನು ಇದು ಉದ್ದ 73 ಇಂಚು ಏನೋ ಬಂದಿದೆ, ಆದರೆ ಡಬಲ್ ಫೋಲ್ಡಿಂಗ್ ತೊಗೊಂಡಿದ್ದೀನಿ. ಈಗ ಅದನ್ನು 4 ಫೋಲ್ಡಿಂಗ್ ಮಾಡ್ಕೊಂಡು 4 ಫೋಲ್ಡಿಂಗ್ ಎಲ್ಲಿ ಬಂದಿದೆ ಅಲ್ಲಿ ಸ್ವಲ್ಪ ಕಚ್ಚಾಕೋತಾಯಿದ್ದೀನಿ ನಾನು, ಆ ಥರ ನಾಚಾಕೋತಾಯಿದ್ದೀನಿ. ಮತ್ತು ಒಂದು ಸೈಡ್ ಫೋಲ್ಡಿಂಗ್ ಎಲ್ಲಿದೆ ಅಲ್ಲಿ ಕೂಡ ನಾಚಾಕೋತಾಯಿದ್ದೀನಿ. ಇದನ್ನು ಏನಕ್ಕೆ ಹಾಕೋತಾಯಿದ್ದೀನಿ ಅಂದರೆ ನಾವು ಫಿಲ್ನ ಎಲ್ಲೆಲ್ಲಿ ಕೊಡಬೇಕು ಮತ್ತು ಎಲ್ಲೆಲ್ಲಿ ಸ್ಟಿಚ್ ಹಾಕಬೇಕು ಅನ್ನೋ ಕಾರಣಕ್ಕೆ ಗೊತ್ತಾಗಲಿ ಅದು ಅನ್ನೋ ಕಾರಣಕ್ಕೆ ಆ ಥರ ನಾಚಾಕೋತಿರೋದು. ಈ ಥರ ಹಾಕೊಂಡ್ಮೇಲೆ ಈಗ 2 ಫೋಲ್ಡಿಂಗ್ ಒಂದೇ ಫೋಲ್ಡಿಂಗ್ ಥರ ಒಂದೇ ಲೈನಲ್ಲಿ ಈ ಥರ ಅಗಲ ಹಾಗೆ ಹಾಕ್ಕೊಂಡು ನೆಕ್ಸ್ಟು 2 ಸೈಡು ಪ್ಯಾಂಟ್ ಪೀಸ್ನ ಈ ಥರ ಓಪನ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಪೀಸ್ ಕಟ್ ಮಾಡಿ ಆಗಿದೆ. ಅದನ್ನು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇರೋದು ನಾನು. ಅಲ್ಲಿ ಕರೆಕ್ಟಾಗಿ ಸೆಂಟ್ರಿಗೆ ನಾಚಾಕೋಬೇಕು. 2 ಪ್ಯಾಂಟ್ ಪೀಸನ್ನು ಕರೆಕ್ಟಾಗಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು 2 ಕಡೆಯೂ ನಾಚಾಕೋಬೇಕು. ನೋಡಿ ಈ ಥರ 2 ಫೋಲ್ಡಿಂಗ್ ಇದೆ. ಅದು ಸಿಂಗಲ್ ಈ ಥರ ಓಪನ್ ಮಾಡಿ ಎಲ್ಲೆಲ್ಲಿ ನಾಚ್ ಹಾಕಿದ್ದೀನಿ ಅಲ್ಲಿ ಅದನ್ನು ಒಂದು ಸೂಜಿ ಹಾಕಿ ನಾನು ಅಟ್ಯಾಚ್ ಮಾಡ್ತೀನಿ. ಈಗ ಕನ್ಫ್ಯೂಸ್ ಮಾಡ್ಕೋಬೇಡಿ, ವಿಡಿಯೋನ ನಿಧಾನವಾಗಿ ನೋಡಿ ಯಾವ್ಯಾವ ಥರ ಹಾಕ್ಕೋಬೇಕು ಅನ್ನೋದನ್ನ ನಾನು ನಿಧಾನವಾಗಿ ತೋರಿಸಿದ್ದೀನಿ. ಇದರಲ್ಲಿ ಈ ಥರ ಸೆಂಟ್ರಲ್ಲಿ ಎಲ್ಲಿ ಕರೆಕ್ಟಾಗಿ ನಾಚ್ ಹಾಕಿದ್ದೀನಿ ಅಲ್ಲಿಗೆ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಸೆಂಟ್ರಿಗೆ ನಾನು ಗುಂಪಿನ ಹಾಕೋತಾ ಇದ್ದೀನಿ. ಈ ಥರ ಗುಂಪಿನಿಂದ 2 ಸಹ ನಾನು ಅಟ್ಯಾಚ್ ಮಾಡ್ಕೊತೀನಿ. ಇದು ಗೊತ್ತಾ? ಕರೆಕ್ಟಾಗಿ ಈ ನಾಚಿಗಿದ್ದನ್ನು ಕೂರಿಸ್ಬೇಕು. ಫಸ್ಟು ನಾಲ್ಕೆಲ್ಲ ಹಾಕೊಂಡಿದ್ದೀರಾ? 3 ಅಲ್ವಾ? ಇಲ್ಲಿ ಅಟ್ಯಾಚ್ ಬರುತ್ತಲ್ಲ 4 ಒಟ್ಟಿಗೆ 4 ಫೋಲ್ಡಿಂಗ್ ಮಾಡಿ ಹಾಕೊಂಡಿರ್ತೀವಲ್ಲ, ಕರೆಕ್ಟಾಗಿ ಸೆಂಟ್ರಿಗೆ ಕರೆಕ್ಟಾಗಿ ಹಾಕೋಬೇಕು. ಫಸ್ಟು ಗುಂಪಿಗೆ ಹಾಕಿದ್ದೀನಿ. ಗೊತ್ತಾಗುತ್ತೆ ನಮಗೆಲ್ಲ ಸ್ಟಿಚ್ಚು ಪ್ಲೀಸ್ ಎಳ್ಕೋಬೇಕಾ? ಲೂಸ್ ಬರಬೇಕು.
ಸೆಂಟ್ರ್ ಹಾಕೊಂಡು ನಾಲ್ಕು ಅಲ್ಲಿಂದ ಇದು ಸ್ಟಿಚ್ ಬಿದ್ದಿರುತ್ತಲ್ಲ ಅಲ್ಲಿಂದ ಅಲ್ಲಿ ಸ್ವಲ್ಪ ದೂರ ಇಷ್ಟಿಷ್ಟು ಸ್ಟ್ರೈಟ್ ಹಾಕೋಬೇಕು, ಇಲ್ಲಿಂದನೂ ಸ್ಟ್ರೈಟ್ ಹಾಕೋಬೇಕು, ಈ ಕಡೆಯಿಂದನೂ ಸ್ಟ್ರೈಟ್ ಹಾಕೋಬೇಕು. ಮಧ್ಯದಲ್ಲಿ ಬಟ್ಟೆ ಬರುತ್ತಲ್ಲ ಮಧ್ಯ ನಾಚಿಗೆ ಅಲ್ಲಿ ಮಾತ್ರ ಫ್ರಿಲ್ ಕೊಡ್ಕೋಬೇಕು. ಫ್ರಿಲ್ ಬರುತ್ತೆ ಬರ್ತಾ ಇದೆ ಆಯ್ತಾ? ಈ ಥರ ಇಲ್ಲಿ ಫ್ರಿಲ್ ಬರುತ್ತೆ. ಇದಾದಮೇಲೆ ಹಿಂಗೆ ಬರುತ್ತೆ ಫ್ರಿಲ್ ಬರುತ್ತೆ. ಈಗ ಅಲ್ಲಿಗೆ ಮನೆಗೆ ಫಸ್ಟ್ ಅದು ಆದ ತಕ್ಷಣ ಇದು ಫೋಲ್ಡಿಂಗ್ ಮಾಡಬೇಕು. ಇದನ್ನ 2 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಅದಾದಮೇಲೆ ಸೆಂಟ್ರ್ ಕರೆಕ್ಟಾಗಿ ಸೆಂಟ್ರ್ ಮಾಡಿಕೊಂಡು ಹಿಂಗೆ ಬರುತ್ತೆ. ಅದಾದಮೇಲೆ ಅದನ್ನು ಸೆಂಟ್ರ್ ಮಾಡಿ ನೋಡಿ. ಈಗ ಬಂದ ಕರೆಕ್ಟಾಗಿ ಆ ಕಡೆ ಸೈಡ್ ಅದಾದ್ಮೇಲೆ ನಾವು ಸ್ಟಿಚ್ ಹಾಕೋಬೇಕು. ಅಲ್ಲಿಂದ ಸೈಡ್ ಸ್ವಲ್ಪ ಸ್ಟಿಚ್ ಹಾಕೋಬೇಕು. ಫಸ್ಟ್ ಇಲ್ಲಿಂದ ಹಾಕೋಬೇಕು. ಫಸ್ಟ್ ಫೋಲ್ಡ್ ಮಾಡಾದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಒಳಗಡೆ ಅಂತ ಉಲ್ಟಾ ಮಾಡ್ಬೇಕು. ಅಲ್ಲಿಂದ ಸ್ಟ್ರೈಟ್ ಹಾಕೋದು, ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಹಾಕೋಬೇಕು. ಅದಾದಮೇಲೆ ಇಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿ ಸ್ವಲ್ಪ ಹಾಫ್ ಇಂಚಿಗಷ್ಟೇ ಮಾರ್ಕ್ ಹಾಕೊಂಡು ಆಮೇಲೆ ಇಲ್ಲಿ ಸ್ಟಾಪ್ ಆಗಿರ್ತಲ್ಲ ಅದಕ್ಕೆ ಫೋಲ್ಡಿಂಗ್ ಮಾಡ್ಕೋಬೇಕು ನಾವು. ಇಲ್ಲಿಂದ ಸಾಲ ಇದಕ್ಕೆ ಎಕ್ಸ್ಟ್ರಾ ಬಟನ್ ಸ್ವಲ್ಪ ಫೋಲ್ಡ್ ಮಾಡಿ ಇಲ್ಲಿ ಗ್ಯಾಪ್ ಸ್ಟಿಚ್ ಹಾಕೋಬೇಕು. ಸ್ಟಾರ್ಟ್ ಮಾಡಿ ಸ್ಟಿಚ್ 3 ಇಂಚ್ ಫೋಲ್ಡಿಂಗಿಂದ 3 ಇಂಚ್ ಕೊಟ್ಟರೆ ಫೋಲ್ಡಿಂಗ್ ಸೇರಿ 3 ಇಂಚ್ ಫೋಲ್ಡಿಂಗ್ ಸೇರಿ ಅಂದರೆ ಫಸ್ಟ್ ಫೋಲ್ಡಿಂಗ್ ಮೇಲ್ಗಡೆ ಮಾತ್ರ ಕೆಳಗಡೆ ಆಲ್ರೆಡಿ ಸ್ಟಿಚ್ ಆಗ್ತಿದೆ. ಕೆಳಗಡೆ ಮತ್ತೆ ಸ್ಟಿಚ್ ಹಾಕೋಬೇಕಲ್ಲ, ಅದಾದ್ಮೇಲೆ ಮೇಲ್ಗಡೆ ಮಾತ್ರ ಸ್ವಲ್ಪ ನಮಗೆ ಇಲ್ಲಿ ಬಂದು ಸ್ವಲ್ಪ ಮಾಡಬೇಕು. ಜಾಸ್ತಿ ಖರ್ಚು ಹಿಡಿಬೋದು. ಸ್ವಲ್ಪ ಇಲ್ಲಿಂದ ಬಂದು ಅಲ್ಲಿ ಜಾಸ್ತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.